ಈಗ ಬೆಂಗಳೂರಿನ ಮೋಸ್ಟ್ ಹ್ಯಾಪನಿಂಗ್ ಪ್ಲೇಸ್ ಕೋರಮಂಗಲಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀವಿ. ಕೋರಮಂಗಲ ಅಂದ ತಕ್ಷಣ ಐಟಿ ಕಂಪನಿಗಳು, ಐಟಿ ಉದ್ಯಮಿಗಳು, ದೊಡ್ಡ ದೊಡ್ಡ ಅಂಗಡಿಗಳು, ಮಾಲ್ಸ್ ಆಗಿರಬಹುದು, ರೆಸ್ಟೋರೆಂಟ್ಗಳನ್ನ ನೋಡ್ತೀವಿ. ಅದರ ಜೊತೆ ಈ ಚಿತ್ರಣವನ್ನು ಕೂಡ ಒಂದ್ಸಲ ಕಣ್ತುಂಬಿಕೊಳ್ಳಿ. ಇದು ಗ್ರೇಟರ್ ಬೆಂಗಳೂರಿನ ದೃಶ್ಯ. ಬೆಳಗ್ಗೆ ತುಂಬಾ ಜನ ಕೆಲಸಕ್ಕೆ ಹೋಗಬೇಕು, ಸೋಮವಾರ ಬೇರೆ, ಶಾಲಾ ಕಾಲೇಜುಗಳಿಗೆ ಮಕ್ಕಳನ್ನ ಡ್ರಾಪ್ ಮಾಡೋದಕ್ಕೆ ಹೋಗಬೇಕು, ತೊಯ್ದು ತೊಪ್ಪೆಯಾಗಿ ಹೋಗುವಂತಹ ಪರಿಸ್ಥಿತಿ. ಈಗ ಆ ಭಾಗದಲ್ಲಿ ಹೆಚ್ಚು ಐಟಿ ಕಂಪನಿಗಳಿರೋದ್ರಿಂದ ಐಟಿ ಬಸ್ಗಳು ಕೂಡ ಇದ್ದಾವೆ. ಆ ಬಸ್ನಲ್ಲಿ ಐಟಿ ಉದ್ಯಮಿಗಳು ತಮ್ಮ ತಮ್ಮ ಆಫೀಸ್ಗಳಿಗೆ ಸಂಚಾರ ಏನೋ ಮಾಡ್ತಾರೆ. ಆದರೆ ಪಕ್ಕದಲ್ಲಿ ಹೋಗ್ತಾ ಇದ್ದಾರಲ್ಲ ಟೂ ವೀಲರ್ಸ್ನವರು, ಅವರ ಪಾಡು. ಸ್ಥಳದಿಂದ ನಮ್ಮ ಪ್ರತಿನಿಧಿ ಸತ್ತಾರ್ ಲೈವ್ ಡೀಟೇಲ್ಸ್ ನೀಡೋದಕ್ಕೆ ರೆಡಿ ಆಗಿದ್ದಾರೆ. ಸತ್ತಾರ್, ಬೆಂಗಳೂರಿನ ಹ್ಯಾಪನಿಂಗ್ ಪ್ಲೇಸ್ ಕೋರಮಂಗಲದಲ್ಲಿ ನೀವಿದ್ದೀರಿ. ಸಾಕಷ್ಟು ಐಟಿ ಕಂಪನಿಗಳಿದಾವೆ, ದೊಡ್ಡ ದೊಡ್ಡ ಅಂಗಡಿ, ಮಳಿಗೆ, ಮಾಲ್ಸ್ಗಳಿರುವಂಥದ್ದು, ಶಾಲಾ ಕಾಲೇಜುಗಳಿರುವಂಥದ್ದು. ಎಲ್ಲರೂ ಈಗ ಸೋಮವಾರ ಆಗಿರೋದ್ರಿಂದ ತಮ್ಮ ಕೆಲಸಕ್ಕೆ ಹೋಗಬೇಕು. ಚಿತ್ರಣ ಹೇಗಿದೆ? ಮನೆಯಿಂದ ಹೊರಗಡೆ ಬರಬಹುದಾ ಅಥವಾ ಮನೆಯಲ್ಲೇ ಲಾಕ್ ಇವತ್ತು? ಸಭಾ ಕೋರಮಂಗಲದ 6th ಕ್ರಾಸ್ನ ಸಿ ಬ್ಲಾಕ್ನಲ್ಲಿ ಜನರು ಜಲ ದಿಗ್ಬಂಧನಕ್ಕೆ ತುತ್ತಾಗಿದ್ದಾರೆ. ಅದರಲ್ಲೂ ಕೂಡ ಪ್ರಮುಖವಾಗಿ ನೆಲಮಹಡಿಯಲ್ಲಿರುವಂತಹ ಮನೆಗಳಿಗೆ ಇದೀಗ ಜಲಸಂಕಷ್ಟ ಎದುರಾಗಿದೆ. ಅದರ ಚಿತ್ರ ನಿಮಗೆ ನೇರವಾಗಿ ತೋರಿಸ್ತಾ ಹೋಗ್ತೀನಿ. ಕೋರಮಂಗಲದಲ್ಲಿ 6th ಕ್ರಾಸ್ನ ಸಿ ಬ್ಲಾಕ್ ಇದು. ಅದರ ಜೊತೆಗೆ 17th ಕ್ರಾಸ್ ಅಂದ್ರೆ ಪ್ರಮುಖವಾಗಿ 2 ಏರಿಯಾಗಳು ಇಲ್ಲಿ ಜಲ ಸಂಕಷ್ಟಕ್ಕೆ ತುತ್ತಾಗಿದೆ. ನೆಲಮಹಡಿಯಲ್ಲಿರುವಂತಹ ಮನೆಗಳಿಗೆ ನೀರು ನುಗ್ಗುವ ಆತಂಕ ಇರೋದ್ರಿಂದ ಜನರು ಕೂಡ ಮನೆಯ ಬಾಗಿಲು ಕೂಡ ಹಾಕಿರುವಂತಹ ದೃಶ್ಯ ಕೂಡ ಕಾಣ್ತಾ ಇರುವುದು. ಈ ಜಾಗ ಏನಿದೆ, ಇಲ್ಲಿ ರೆಸಿಡೆನ್ಷಿಯಲ್ ಬಿಲ್ಡಿಂಗ್ ಇದೆ, ಕಮರ್ಷಿಯಲ್ ಬಿಲ್ಡಿಂಗ್ ಇದೆ. ಪ್ರಮುಖವಾಗಿ ಈ ಒಂದು ರಸ್ತೆ ಅಂದ್ರೆ ನೀವು ನೋಡ್ತಾ ಇರಬಹುದು, ಅಲ್ಲಿ ಒಂದಿಷ್ಟು ವಾಹನ ಕೂಡ ಇದೆ. ಅಂದ್ರೆ ಇದು ಪ್ರಮುಖವಾಗಿ 2 ರಸ್ತೆಗಳಿಗೆ ಅಂದ್ರೆ ಪ್ರಮುಖ ಮೈನ್ ರಸ್ತೆ ಕನೆಕ್ಟ್ ಆಗುವಂತಹ ರೋಡ್ ಆಗಿರೋದ್ರಿಂದ ಸಹಜವಾಗಿ ಇಲ್ಲಿ ನಿತ್ಯವೂ ಕೂಡ ದೊಡ್ಡ ಮಟ್ಟದಲ್ಲಿ ವಾಹನಗಳ ಓಡಾಟ ಇರುತ್ತೆ. ಇದೇ ರೀತಿ ಬಟ್ ಇವತ್ತು ಕೂಡ ಕಂಪ್ಲೀಟ್ ಆಗಿ 1 ರಿಂದ 2 ಅಡಿ ನೀರು ನಿಂತಿರೋದ್ರಿಂದ ಜನರು ಕೂಡ ಸಂಕಷ್ಟಕ್ಕೆ ಎದುರಾಗಿದೆ. ಅದರ ಜೊತೆಗೆ ನೆಲಮಹಡಿಯಲ್ಲಿರುವಂತಹ ಜನರು ಕೂಡ ಇದೀಗ ಸಮಸ್ಯೆ ಎದುರಿಸ್ತಾ ಇರುವಂತದ್ದು. ನಿಮ್ಗೆ ನಾನು ಮತ್ತೊಂದು ದೃಶ್ಯವನ್ನು ತೋರಿಸ್ತಾ ಹೋಗ್ತೀನಿ. ಅಂದ್ರೆ ಇಲ್ಲಿ ಪ್ರಮುಖವಾಗಿ ನಾನು ಈಗಾಗಲೇ ಎಕ್ಸ್ಪ್ಲೈನ್ ಮಾಡಿದಂಗೆ ಒಂದು ಕಮರ್ಷಿಯಲ್ ಬಿಲ್ಡಿಂಗ್ ಇದೆ, ಅದರ ಜೊತೆಗೆ ರೆಸಿಡೆನ್ಷಿಯಲ್ ಬಿಲ್ಡಿಂಗ್ ಕೂಡ ಇದೆ. ರೆಸಿಡೆನ್ಷಿಯಲ್ ಬಿಲ್ಡಿಂಗ್ ನೆಲಮಹಡಿಯಲ್ಲಿರುವಂತಹ ಸರಿಸುಮಾರು 20ಕ್ಕೂ ಅಧಿಕ ವಾಹನ ಮುಳುಗಡೆಯಾಗಿದೆ. ಅದರ ದೃಶ್ಯವನ್ನು ನಿಮ್ಗೆ ಕೆಲಕ್ಷಣ ತೋರಿಸ್ತಾ ಹೋಗ್ತೀನಿ. ಯಾಕಂದ್ರೆ ಇಡೀ ಬೇಸ್ಮೆಂಟ್ ಕಂಪ್ಲೀಟ್ ಆಗಿ ಮುಳುಗಡೆಯಾಗಿರುವ ದೃಶ್ಯವನ್ನು ಕೂಡ ನಿಮ್ಗೆ ತೋರಿಸ್ತಾ ಇರ್ತದೆ. ಇಲ್ಲಿ ಪ್ರಮುಖ ಕಾರಣ ಏನಂದ್ರೆ ಈ 6th ಕ್ರಾಸ್ ಏನಿದೆ, ಇದು ಈ ಸ್ವಲ್ಪ ತಗ್ಗು ಪ್ರದೇಶ ಆಗಿರೋದ್ರಿಂದ ಸುತ್ತಮುತ್ತಲಿನ ನೀರು ಕೂಡ ಇದೇ ಜಾಗಕ್ಕೆ ಬಂದು ನಿಲ್ಲುತ್ತೆ. ಇಲ್ಲಿ ಬಂದು ನಿಂತಹ ನೀರು ಬೇರೆಡೆ ಹೋಗಲು ಯಾವುದೇ ರೀತಿ ಇಲ್ಲಿ ಅವಕಾಶ ಇರಲ್ಲ. ಅಂದ್ರೆ ಸರಾಗವಾಗಿ ನೀರು ಹರಿಯುವಂತಹ ಒಂದು ವ್ಯವಸ್ಥೆ ಇಲ್ಲದ ಕಾರಣ ಆ ನೀರು ಇದೀಗ ನೆಲಮಹಡಿಯಲ್ಲಿರುವಂತಹ ಮನೆ ಆಗಿರ್ಬೋದು, ಅಂಗಡಿ ಆಗಿರ್ಬೋದು, ಬೇಸ್ಮೆಂಟ್ ಗಳಿಗೆ ನುಗ್ತಾ ಇದೆ. ನಿಮ್ಗೆ ಬೇಸ್ಮೆಂಟ್ ಚಿತ್ರ ಯಾವ ರೀತಿ ಆಗಿದೆ ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಇಲ್ಲಿ ಒಂದಿಷ್ಟು ಸ್ವಿಗ್ಗಿ ಬಾಯ್ಸ್ ಕೂಡ ಇದ್ದಾರೆ. ಅವರ ವಾಹನ ಏನಿದೆ, ಈ ಒಂದು ಬೇಸ್ಮೆಂಟ್ ಅಲ್ಲಿರುವಂತಹ ಅವರ ವಾಹನ ಮುಳುಗಡೆ ಆಗಿದೆ. ಅದರ ಅವಶೇಷ ಅಂದ್ರೆ ಇಲ್ಲಿ ಒಂದು ವಾಹನ ಇತ್ತು ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಕೇವಲ ವಾಹನದ ಮಿರರ್ ಮಾತ್ರ ಕಾಣಿಸ್ತಾ ಇದೆ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ರೆ ಕಂಪ್ಲೀಟ್ ಆಗಿ ಸರಿಸುಮಾರು 20ಕ್ಕೂ ಅಧಿಕ ದ್ವಿಚಕ್ರ ವಾಹನ ಮುಳುಗಡೆ ಆಗಿದೆ. ಅದರ ಮಿರರ್ ಮಾತ್ರ ಕಾಣ್ತಾ ಇದೆ. ಇಡೀ ಬೇಸ್ಮೆಂಟ್ ಕಂಪ್ಲೀಟ್ ಆಗಿ ಮುಳುಗಡೆ ಆಗಿರುವಂತದ್ದು. ಇಲ್ಲಿ ಮತ್ತೊಂದು ವಿಚಾರ ಸಭಾ, ಇಲ್ಲಿರುವಂತಹ ಈ ವಾಹನ ಮಾಲೀಕರು ಯಾರಿದ್ದಾರೆ, ಅವರು ಬಹುತೇಕರು ನಿತ್ಯದ ದುಡಿಮೆಯನ್ನು ಅವಲಂಬಿಸಿದವರು. ಸ್ವಿಗ್ಗಿ ಬಾಯ್ಸ್ ಇದ್ದಾರೆ, ಅವರ ವಾಹನ ಇಲ್ಲಿದೆ. ಅದರ ಜೊತೆಗೆ ಒಂದಿಷ್ಟು ಜನ ಈ ರೀತಿಯ ಆಪ್ ಗಳಲ್ಲಿ ಅಂದ್ರೆ ಕೆಲಸ ಮಾಡೋರು, ಅವರಿಗೆ ಇದೀಗ ವಾಹನ ಇಲ್ಲದೆ ಕಂಗಲಾಗಿದ್ದಾರೆ. ಪ್ರಮುಖವಾಗಿ ಇದು ತಗ್ಗು ಪ್ರದೇಶ ಆಗಿರೋದ್ರಿಂದ ಇಲ್ಲಿ ಸಮಸ್ಯೆ ಆಗಿರುವಂತದ್ದು. ಇಲ್ಲಿಗೆ ಬಂದು ನೀರು ಎಲ್ಲ ಅಂದ್ರೆ ಸುತ್ತಮುತ್ತಲ ನೀರು ಬಂದು ಇಲ್ಲಿ ಸೇರುತ್ತೆ. ಇಲ್ಲಿಂದ ಎಲ್ಲಿ ಹೋಗ್ಬೇಕು ಅನ್ನೋ ಅದಕ್ಕೆ ಅಂದ್ರೆ ನೀರು ಎಲ್ಲೂ ಸರಾಗವಾಗಿ ಹರಿಯಲು ಯಾವುದೇ ರೀತಿಯ ವ್ಯವಸ್ಥೆ ಇಲ್ಲ. ಚೇಂಬರ್ ವ್ಯವಸ್ಥೆ ಕೂಡ ಇಲ್ಲದಿರುವುದರಿಂದ ಸಮಸ್ಯೆ ಆಗಿರುವಂತದ್ದು. ಪ್ರಮುಖವಾಗಿ ಇದು ಚೇಂಬರ್ ನೀರಾಗಿರುವುದರಿಂದ ನೆಲಮಹಡಿಯ ಮನೆಗಳಿಗೆ ನುಗ್ಗಿರೋದ್ರಿಂದ ಜನರಿಗೆ ಇದೀಗ ಸಾಂಕ್ರಾಮಿಕ ರೋಗದ ಭೀತಿ ಕೂಡ ಕಾಡ್ತಾ ಇದೆ. ಯಾಕೆಂದ್ರೆ ಇದು ಈ ಒಂದು ಕೋರಮಂಗಲ ಪ್ಲೇಸ್ ಏನಿದೆ, ಕೇವಲ 2 ದಿನದ ಹಿಂದೆ ಕೂಡ ಇದೇ ರೀತಿ ಚಿತ್ರಣ ಆಗಿತ್ತು. ಅವಾಗ ಮನೆಗಳಿಗೆ ನೆಲಮಹಡಿಯಲ್ಲಿರುವಂತಹ ಮನೆಗಳಿಗೆ ಕೆಸರು ನೀರು ಕೂಡ ನುಗ್ಗಿತ್ತು. ಆ ಒಂದು ಸಂದರ್ಭದಲ್ಲಿ ಅದನ್ನು ತೆರವು ಮಾಡಿ ಅದರ ವಾಸನೆ ಹೋಗಲು ಒಂದು 2 ದಿನ ಹಿಡಿತು. ಅಷ್ಟರಲ್ಲೇ ಮತ್ತೊಂದು ದುರಂತ ಇದೀಗ ಎದುರಾಗಿರುವಂತದ್ದು. ಸಭಾ, ಹೊಣೆ ಯಾರು ಸತ್ತಾರ್? ಹಾಗಾದ್ರೆ ಮಳೆನ, ಜನಾನ ಅಥವಾ ಬಿಬಿಎಂಪಿನ? ಸಭಾ, ಮಳೆ ಅಂದ್ರೆ ಸಾಮಾನ್ಯವಾಗಿ ಅದು ಸಂತೋಷವನ್ನು ಉಕ್ಕಿ ಹರಿಬೇಕಿತ್ತು. ಅಂದ್ರೆ ಮಳೆ ಅಂದ್ರೆ ಅದೊಂದು ಸಂತೋಷ, ಅದೊಂದು ಸಮೃದ್ಧಿ. ಬಟ್ ಅದು ಯಾವಾಗ ಸಮಸ್ಯೆಯಾಗಿ ಪರಿಣಮಿಸುತ್ತೆ ಅನ್ನೋದನ್ನು ನೋಡೋದಾದ್ರೆ ಅದಕ್ಕೆ ಬೇಕಾದಂತಹ ಮುನ್ನೆಚ್ಚರಿಕೆ ಕ್ರಮ ಆಗಿರಬಹುದು, ಸೂಕ್ತವಾಗಿರುವಂತಹ ವ್ಯವಸ್ಥೆ ಇಲ್ಲದ ಕಾರಣ ಏನು ಸಂತೋಷ ತರಬೇಕಿದ್ದಂತಹ ಮಳೆ ಇದೀಗ ಸಮಸ್ಯೆಯಾಗಿ ಪರಿಣಮಿಸ್ತಾ ಇದೆ. ಈ ಒಂದು ಜಾಗದಲ್ಲಿ ನೋಡಿದಾದ್ರೆ ಇಲ್ಲಿ ನಾನು ಈಗಾಗಲೇ ಎಕ್ಸ್ಪ್ಲೇನ್ ಮಾಡ್ದಂಗೆ ಒಂದು ಕಡೆ ಇದು ನೆಲಮಹಡಿಯಾಗಿ ಅಂದ್ರೆ ತಗ್ಗು ಪ್ರದೇಶ ಆಗಿರೋದ್ರಿಂದ ಇಲ್ಲಿ ನೀರು ನಿಲ್ಲುತ್ತೆ. ಬಟ್ ಇಲ್ಲಿ ಬಂದು ನಿಂತಹ ನೀರು ಎಲ್ಲೋಗ್ಬೇಕು, ಅದಕ್ಕೆ ಮಾಡಬೇಕಾದ ವ್ಯವಸ್ಥೆ ಇಲ್ಲಿ ಆಗಿಲ್ಲ.
ಅದರ ಪರಿಣಾಮವಾಗಿ ಅಥವಾ ರಾಜಕಾಲ ಮತ್ತೆ ಕೆರೆಗೆ ಸೇರ್ಬೇಕಾಗಿದ್ದ ನೀರೇನಿದೆ ಇದೀಗ ಜನರ ಮನೆಗಳಿಗೆ ನುಗ್ತಾ ಇದೆ, ಅಂಗಡಿಗಳಿಗೆ ನುಗ್ತಾ ಇದೆ, ಬೇಸ್ಮೆಂಟ್ಗಳಿಗೆ ನುಗ್ತಾ ಇದೆ. ಇಲ್ಲಿ ಪ್ರಮುಖವಾಗಿ ಹೂಳೆತ್ತುವಂತಹ ಒಂದು ಕೆಲಸವನ್ನು ಮಾಡಿದ್ರೆ ಚೆನ್ನಾಗಿರ್ತಿತ್ತು. ಮತ್ತೊಂದು ವಿಚಾರ ಏನಂದ್ರೆ ಈಗಾಗಲೇ ಅಂದ್ರೆ ಈಗ ಇದು ಪೂರ್ವ ಮುಂಗಾರು ಮಳೆ ಆದ್ರೂ ಕೂಡ ಕೇವಲ 1 ತಿಂಗಳ ಹಿಂದೆನೆ ಹವಾಮಾನ ಇಲಾಖೆ ಒಂದು ಸೂಚನೆಯನ್ನು ಕೊಟ್ಟಿತ್ತು. ಈ ವರ್ಷ ದಾಖಲೆ ಪ್ರಮಾಣದಲ್ಲಿ ಮಳೆಯಾಗುತ್ತೆ ಅನ್ನೋದನ್ನ IMD ಹೇಳಿತ್ತು. ಅದರ ಜೊತೆಗೆ ರಾಜ್ಯ ಹವಾಮಾನ ಇಲಾಖೆ ಕೂಡ ಪೂರ್ವ ಮುಂಗಾರ ದಾಖಲೆ ಪ್ರಮಾಣದಲ್ಲಿ ಮಳೆ ಆಗ್ಬಹುದು, ಇದಕ್ಕೆ ಸಿದ್ಧತೆ ಮಾಡ್ಕೊಳ್ಳಿ ಅಂತ ಒಂದು ಅಲರ್ಟ್ ಮೆಸೇಜ್ ಕೊಡುವಂತಹ ಒಂದು ಕೆಲಸವನ್ನು ಮಾಡಿತ್ತು. ಬಟ್ ಅದಕ್ಕೆ ಬೇಕಾದಂತಹ ವ್ಯವಸ್ಥೆ ಆಗದಂತಹ ಪರಿಣಾಮ ಇವತ್ತು ನೀರು ಇಲ್ಲಿ ನಿಂತೆ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ರೆ 2 ಏರಿಯಲ್ಲಿ ಜಲಾವೃತ ಆಗಿದೆ. ಪ್ರಮುಖವಾಗಿ ದ್ವಿಚಕ್ರ ವಾಹನ ಸವಾರರಲ್ಲಿ ಸಮಸ್ಯೆಯನ್ನು ಎದುರಿಸ್ತಿದ್ದಾರೆ. ಯಾಕಂದ್ರೆ ಈ ಒಂದು ರಸ್ತೆಯಲ್ಲಿ ಗುಂಡಿ ಇರುವುದರಿಂದ ಈಗ ಅದೇ ಗುಂಡಿ ಮೇಲೆ ನೀರು ನಿಂತಿದೆ. ಇಲ್ಲಿ ಎಲ್ಲಿ ಗುಂಡಿ ಇದೆ, ಎಲ್ಲಿ ರಸ್ತೆ ಇದೆ ಅನ್ನೋದನ್ನು ಕೂಡ ಹುಡುಕಾಡಬೇಕಾಗುತ್ತೆ. ಇದೇ ಕಾರಣಕ್ಕೆ ಈ ಒಂದು ಗುಂಡಿಮಯ ರಸ್ತೆಯಲ್ಲಿ ಸಂಚರಿಸದೆ ಒಂದು ಸಾಹಸ ಆಗಿಬಿಟ್ಟಿದೆ. ಇದಕ್ಕೆ ಜನರಿಗೆ ಇಲ್ಲಿ ಪ್ರಮುಖ ಅದರಲ್ಲಿ ದ್ವಿಚಕ್ರ ವಾಹನ ಸವಾರಿಗೆ ಇಲ್ಲಿ ಸಮಸ್ಯೆ ಎದುರಾಗಿದೆ. ಕಾರು ಅಷ್ಟು ಸಮಸ್ಯೆ ಎದುರಾಗಲ್ಲ. ಯಾಕಂದ್ರೆ ದ್ವಿಚಕ್ರ ವಾಹನ ಸವಾರಿಗೆ ಯಾಕೆ ಸಮಸ್ಯೆ ಅಂದ್ರೆ ಒಂದು ಗುಂಡಿಮಯ ರಸ್ತೆ ಆಗಿರೋದ್ರಿಂದ ಈ ಗುಂಡಿ ಮೇಲೆ ನೀರು ನಿಂತಿರೋದ್ರಿಂದ ಇಲ್ಲೇ ಸಮಸ್ಯೆ ಎದುರಾಗಿರುವಂತದ್ದು. ಈಗ ಸದ್ಯಕ್ಕೆ ಇಲ್ಲಿ ನೆಲಮಹಡಿಯಲ್ಲಿರುವಂತಹ ಮನೆ ಮಂದಿ ಏನಿದೆ ಹೊರಗಡೆ ಬರಕ್ಕೂ ಕೂಡ ಯೋಚನೆ ಮಾಡಬೇಕಾದಂತಹ ಸನ್ನಿವೇಶ ಇದೆ. ಅವರು ಬೆಳಗಿನ ಉಪಹಾರಕ್ಕೂ ಕೂಡ ಇನ್ನೂ ಮಾಡಿಲ್ಲ ಅನ್ನೋ ಮಾಹಿತಿಯನ್ನು ನೀಡ್ತಾ ಇದ್ದಾರೆ. ಯಾಕಂದ್ರೆ ನಾವೇನಾದ್ರೂ ಮನೆಯ ಡೋರ್ ಓಪನ್ ಮಾಡಿದ್ರೆ ನೀರು ನುಗ್ಗುತ್ತೆ. ಇದೇ ಕಾರಣಕ್ಕೆ ನಾವು ಬೆಳಗ್ಗೆಯಿಂದಲೂ ಕೂಡ ಮನೆಯಲ್ಲೇ ಇದ್ದೀವಿ ಅನ್ನೋ ಮಾತನ್ನು ಕೂಡ ಹೇಳ್ತಾ ಇರುವಂತದ್ದು. ಇನ್ನು ದ್ವಿಚಕ್ರ ವಾಹನರ ಯಾವ ರೀತಿ ಸಮಸ್ಯೆ ಎದುರಿಸ್ತಿದ್ದಾರೆ ಅನ್ನೋದು ಕೂಡ ನೀವು ನೋಡ್ತಾ ಇರಬಹುದು. ಇಲ್ಲಿ ಪ್ರಮುಖವಾಗಿ ಒಂದು ಏರಿಯಾ ಅಲ್ಲ, ಸಭಾ ಸುತ್ತಮುತ್ತಲಿನ ಕೋರಮಂಗಲದ 6th ಕ್ರಾಸ್ ಆಗಿರ್ಬೋದು, 7th ಕ್ರಾಸ್ ಆಗಿರ್ಬೋದು, ಬಹುತೇಕ ಕಡೆ ಇದೇ ಚಿತ್ರಣ ಸದ್ಯಕ್ಕೆ ಇದೆ. ಸಭಾ ರೈಟ್ ಸತಾರ್, ಥ್ಯಾಂಕ್ ಯು ಡೀಟೇಲ್ಸ್ಗಾಗಿ. ನ್ಯೂಸ್ ಫಸ್ಟ್ ಕೂಡ ಮಳೆ ರಗಳಿಯ ಕಂಟಿನ್ಯೂಸ್ ಕವರೇಜ್ ಮಾಡ್ತಾ ಇದೆ. ಬೇರೆ ಬೇರೆ ಭಾಗದ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಿ. ಒಂದು ಕೋರಮಂಗಲ, ಮತ್ತೊಂದು HSR ಲೇಔಟ್, ವಿಲ್ಸನ್ ಗಾರ್ಡನ್ ಮತ್ತು ಸಿಲ್ಕ್ ಬೋರ್ಡ್ ಎಲ್ಲೂ ಕೂಡ ಪರಿಸ್ಥಿತಿ ಭಿನ್ನವಾಗಿಲ್ಲ. ಆದರೆ ಜನ ಮಾತ್ರ ತಮ್ಮ ತಮ್ಮ ಕೆಲಸ ಕಾರ್ಯಗಳಿಗೆ ಹೋಗಲೇಬೇಕು. ಯಾವಾಗಾದರೂ ಇಂತಹ ಪರಿಸ್ಥಿತಿ ನಿರ್ಮಾಣವಾಯಿತು, ಮರ ಬಿತ್ತು, ಮಳೆ ನೀರು ಜಾಸ್ತಿ ಬಂತು, ಸೇರ್ಕೊಳ್ತು ಅಂತಂದ್ರೆ ಮೊದಲಿಗೆ ಹೆಲ್ಪಿಗೆ ಬರೋದು ಟ್ರಾಫಿಕ್ ಪೊಲೀಸರು ಮತ್ತು ಅಗ್ನಿಶಾಮಕ ಸಿಬ್ಬಂದಿ. ಅವ್ರನ್ನೂ ಕೂಡ ನಮ್ಮ ವಿಂಡೋಸ್ಗಳಲ್ಲಿ ನೀವು ಗಮನಿಸ್ತಾ ಇದ್ದೀರಿ. ನೀರು ನಿಂತಿರುವಂತಹ ಜಾಗದಲ್ಲಿ ನೀರು ಹೊರಹಾಕುವಂತಹ ಕೆಲಸ, ಮರಗಳನ್ನು ಕಟ್ ಮಾಡುವಂತಹ ಕೆಲಸದಲ್ಲಿ ಅಗ್ನಿಶಾಮಕ ಸಿಬ್ಬಂದಿ ಮತ್ತು ಅವರಿಗೆ ಸಹಾಯವಾಗಿ ಟ್ರಾಫಿಕ್ ಪೊಲೀಸರು ಕೂಡ ಇದ್ದಾರೆ. ಇನ್ನು ಸಿಲ್ಕ್ ಬೋರ್ಡ್ನ ದೃಶ್ಯ, ಅಲ್ಲಿ ಬಸ್ಗಳ ಸಂಚಾರ ಆಗ್ತಾ ಇದೆ. ಆ ಬಸ್ ಮುಂದೆ ಹೋಗ್ತಾ ಇದ್ದಂತೆ ಹಿಂದೆ ಬರ್ತಾ ಇರುವಂತಹ ಆಟೋ, ಕಾರು ಮತ್ತು 2 ವೀಲರ್ಸ್ನವರಂತೂ ಹರಸಾಹಸ ಪಟ್ಟಿದ್ದಾರೆ, ಪರದಾಟ ಅನುಭವಿಸ್ತಾ ಇದ್ದಾರೆ. ಎಲ್ಲಿ ಬಿದ್ಬಿಡ್ತೀವಪ್ಪ ಅಂತ. ಸಾಮಾನ್ಯವಾಗಿ ಇಂತಹ ಅಲೆಗಳ ಚಿತ್ರಣ ನಾವು ಸಮುದ್ರ ಭಾಗದಲ್ಲಿ ನೋಡ್ತೀವಿ, ಮಂಗಳೂರಲ್ಲಿ, ಉಡುಪಿಲಿ ಇಂತಹ ಚಿತ್ರಣ ನಮಗೆ ಕಾಣ ಸಿಗುತ್ತೆ. ಆದರೆ ಬೆಂಗಳೂರಲ್ಲೇ ಇದನ್ನು ನಾವು ನೋಡುವಂತಹ ಭಾಗ್ಯ ನಮಗೆ ಒದಗಿ ಬಂದಿದೆ. ಮಳೆ ಹೆಚ್ಚಾಗಿದೆ ಹೌದು, ಆದರೆ ಆ ಮಳೆಗೆ ನಾವೆಷ್ಟು ಪ್ರಿಪೇರ್ ಆಗಿದ್ದೀವಿ ಅನ್ನುವಂತಹ ಚಿತ್ರಣವನ್ನ ಸದ್ಯಕ್ಕೆ ಗಮನಿಸ್ತಾ ಇದ್ದೀರಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.